ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಯ ವೇಳೆ ವಿಜಯೇಂದ್ರ, ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನ ಆಗಿರೋದ್ರಿಂದ ಘಟಾನುಘಟಿ ನಾಯಕರೆಲ್ಲರೂ ಕೂಡ ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಅವರ ಜೊತೆಗೆ ದೇವೇಗೌಡರು ಸೇರಿದಂತೆ ಅನೇಕ ನಾಯಕರು, ವಿಜಯೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಜೊತೆ ಭವಾನಿ ರೇವಣ್ಣ ಕೂಡ ಆಗಮಿಸಿದ್ದಾರೆ. ಜಿಲ್ಲಾ ಚುನಾವಣಾ ಅಧಿಕಾರಿ ಕಚೇರಿಗೆ ಆಗಮಿಸಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಇವರು ಕೂಡ ಟೆಂಪಲ್ ರನ್ ಮಾಡಿದ್ದಾರೆ. ಅನೇಕ ದೇವಸ್ಥಾನಗಳಿಗೆ ಹೋಗಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಬಳಿಕ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಹಾಸನದಲ್ಲಿ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಅವರು ಅಖಾಡದಲ್ಲಿದ್ದಾರೆ. ಜೆಡಿಎಸ್ ಅಂತ ಬಂದಾಗ ಇದ್ದಿದ್ದು ಒಬ್ಬರೇ ಒಬ್ರು ಸಂಸದ, ಅದು ಪ್ರಜ್ವಲ್ ರೇವಣ್ಣ ಅವರು. ಮಧ್ಯದಲ್ಲಿ ಸ್ವಲ್ಪ ದಿನಗಳ ಕಾಲ ಅವರ ಸಂಸದ ಸ್ಥಾನ ಕೂಡ ಹೋಗಿತ್ತು. ಮತ್ತೆ ಅವರ ಸ್ಥಾನವನ್ನು ಅವರು ಉಳಿಸ್ಕೊಂಡ್ರು. ಸದ್ಯಕ್ಕೆ ಈಗ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಅವರು ಉಮೇದುವಾರಿಕೆಗೆ ಸಜ್ಜಾಗಿದ್ದಾರೆ. ಜಿಲ್ಲಾ ಚುನಾವಣಾಧಿಕಾರಿಯವರನ್ನ ಭೇಟಿಯಾಗಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆಗೆ ಮುಂದಾಗಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಇವರು ಮಾತ್ರ ಅಲ್ಲ, ಎಲ್ಲ ಅಭ್ಯರ್ಥಿಗಳು ಕೂಡ ಮಠಗಳಿಗೆ ಭೇಟಿ ಕೊಡ್ತಾರೆ, ಅದೇ ರೀತಿಯಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ. ಹೀಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಈಗ ಅವರ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅವರಿಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಅವರು, ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರ ತಂದೆ ರೇವಣ್ಣ ಅವರು ಇರ್ಬೋದು, ತಾಯಿ ಭವಾನಿ ರೇವಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಈ ಮೂಲಕ ಅವರೆಲ್ಲರ ಜೊತೆಗೂ ಕೂಡ ಹೋಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಹೋಗಿದ್ದಾರೆ. ಈಗಾಗಲೇ ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಅವರಿಗೆ ಬೆಂಬಲ ಕೂಡ ಸಿಗ್ತಾ ಇದೆ. ಪ್ರಚಾರ ಮಾಡ್ತಾ ಇದ್ದಾರೆ. ಸಭೆಗಳ ಮೂಲಕ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ತಮಗೆ ಈ ಬಾರಿ ಕೂಡ ಮತಗಳನ್ನು ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಚಾರವನ್ನು ಕೂಡ ಕೈಗೊಂಡಿದ್ದಾರೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಅಂದರೆ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ಆಗುತ್ತೆ. ಏಪ್ರಿಲ್ 26ರಂದು ನಡೆಯುವಂಥ ಮೊದಲ ಹಂತದ ಚುನಾವಣೆಯಲ್ಲಿ 14 ಕ್ಷೇತ್ರಗಳಿಗೆ ಮತದಾನ ನಡೆಯುತ್ತೆ. ಆ ಒಂದು ಚುನಾವಣೆಗೆ ನಾಮಪತ್ರ ಸಲ್ಲಿಕೆಗೆ ಇವತ್ತೇ ಕೊನೆ ದಿನ ಆಗಿರೋದ್ರಿಂದ ಅನೇಕ ನಾಯಕರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ ಕೂಡ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿ ಈ ಬಾರಿಯೂ ಕೂಡ ತಾವೇ ಸಂಸದರಾಗಿ ಆಯ್ಕೆ ಆಗಬೇಕು ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿಕೊಂಡು ಈಗ ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಕೂಡ ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಥ್ ಕೊಡೋದಕ್ಕೆ ಅಂತ BY ವಿಜಯೇಂದ್ರ, ಅದೇ ರೀತಿಯಾಗಿ ರೇವಣ್ಣ, ಭವಾನಿ ರೇವಣ್ಣ ಸೇರಿದಂತೆ ಅನೇಕರು ಕೂಡ ಅವರ ಜೊತೆಗೆ ಬಂದಿದ್ದಾರೆ ನಾಮಪತ್ರವನ್ನು ಸಲ್ಲಿಸಬೇಕು ಅಂತ. ಈಗಾಗಲೇ ಒಂದಷ್ಟು ಹಾಸನ ಕ್ಷೇತ್ರ ಅಂತ ಬಂದಾಗ ವಿಧಾನಸಭೆ ಚುನಾವಣೆ ಅಂತ ಬಂದರೂ ಅಷ್ಟೇ, ಲೋಕಸಭಾ ಚುನಾವಣಾ ಅಂತ ಬಂದರೂ ಅಷ್ಟೇ, ಎರಡೂ ಸಂದರ್ಭದಲ್ಲೂ ಹೈ ವೋಲ್ಟೇಜನ್ನು ಪಡ್ಕೊಳ್ಳುವಂಥ ಕ್ಷೇತ್ರ ಇದು. ಇದಕ್ಕೂ ಮೊದಲು BJP JDS ಸಪ್ರೇಟ್ ಆಗಿತ್ತು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಆಗ ಪ್ರೀತಮ್ ಗೌಡ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಮಧ್ಯೆ ಜಿದ್ದಾಜಿದ್ದಿ ಇತ್ತು. ಆದರೆ ಈಗ ಮೈತ್ರಿ ಆಗಿರೋದ್ರಿಂದ BJP JDS ಈಗ ಒಂದೇ ತಾಯಿಯ ಮಕ್ಕಳಂತೆ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಪ್ರೀತಮ್ ಗೌಡ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮಧ್ಯೆ ಇದ್ದಂಥ ಮುನಿಸು ಕೂಡ ತಣಿಸಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಆನೆ ಬಲ ಬಂದಂತಾಗಿದೆ. ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಇರ್ಬೋದು, ಮತಯಾಚನೆಗೆ ಇರ್ಬೋದು, ಸಭೆ ಸಮಾರಂಭಗಳಿಗೆ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಈಗ ಪ್ರೀತಮ್ ಗೌಡ ಅವರ ನೆರವು ಕೂಡ ಸಿಗ್ತಾ ಇರೋದ್ರಿಂದ ಒಂದು ರೀತಿ ಬಲ ಬಂದಂತಾಗಿದೆ. ಇವತ್ತು ನಾಮಪತ್ರ ಸಲ್ಲಿಕೆಗೆ ಕೂಡ ಪ್ರಜ್ವಲ್ ರೇವಣ್ಣ ಅವರು ಆಗಮಿಸಿದ್ದಾರೆ. ಅವರ ಜೊತೆ ವಿಜಯೇಂದ್ರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದಾರೆ. ಈಗಾಗಲೇ BJP JDS ಮೈತ್ರಿ ಆಗಿರೋದ್ರಿಂದ ಎಲ್ಲೆಲ್ಲಿ ಅಸಮಾಧಾನ ಇದೆಯೋ ಅದೆಲ್ಲವನ್ನ ತಣಿಸುವಂಥ ನಿಟ್ಟಿನಲ್ಲಿ ವಿಜಯೇಂದ್ರ ಅವರು ಕೆಲಸವನ್ನು ಮಾಡ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿನೇ ಎಲ್ಲೆಲ್ಲಿ ಅಸಮಾಧಾನ ಇದೆ ಅಲ್ಲೆಲ್ಲ ಕೂಡ BJP JDSನ ಮೈತ್ರಿ ಅಭ್ಯರ್ಥಿ ಆಗಿರ್ಬೋದು, BJPಯ ಅಭ್ಯರ್ಥಿ ಆಗಿರ್ಬೋದು, ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಖುದ್ದಾಗಿ BY ವಿಜಯೇಂದ್ರ ಅವರೇ ಹೋಗ್ತಿದ್ದಾರೆ. ಯಾವುದೇ ರೀತಿಯಾಗಿ ಅಸಮಾಧಾನ ಇರದೇ ಇರೋ ರೀತಿಯಾಗಿ ನೋಡ್ಕೋಬೇಕಾಗುತ್ತೆ. ರಾಜ್ಯಕ್ಕೆ ಈಗ ಮೈತ್ರಿಯ ಬಲವನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ BY ವಿಜಯೇಂದ್ರ ಅವರು ಕೂಡ ತೊಡಕೊಳ್ತಾ ಇದ್ದಾರೆ.